ಅರ್ಜುನನ ಕೊಂದ ಆನೆ ಸೆರೆಗೆ ಅಭಿಮನ್ಯು ನೇತೃತ್ವದಲ್ಲಿ ಕಾರ್ಯಾಚರಣೆ ಸಾಗ್ತಾ ಇದೆ. ಮೊದಲ ದಿನದ ಕಾರ್ಯಾಚರಣೆಯಲ್ಲೇ ಒಂದು ಪುಂಡಾನೆಯನ್ನ ಸೆರೆ ಹಿಡಿಯಲಾಗಿದೆ. ಅರ್ಜುನನ ಕೊಂದ ಆನೆ ಸೆರೆಗೆ ಅಭಿಮನ್ಯು ನೇತೃತ್ವದಲ್ಲಿ ಕಾರ್ಯಾಚರಣೆ ಸಾಗ್ತಾ ಇದೆ. ಮೊದಲ ದಿನದ ಕಾರ್ಯಾಚರಣೆಯಲ್ಲೇ ಒಂದು ಪುಂಡಾನೆಯನ್ನ ಸೆರೆ ಹಿಡಿಯಲಾಗಿದೆ. ಆಲೂರು ತಾಲೂಕಿನ ನಲ್ಲೂರು ಬಳಿ ಯಶಸ್ವಿ ಕಾರ್ಯಾಚರಣೆ ಆಗಿದೆ. ನೋಡಿ, ಸಕ್ಸಸ್ ಆಗಿದೆ ಕಾರ್ಯಾಚರಣೆ. ಇನ್ನೂ ಆಗಬೇಕು. ಸಾರಾ ಎಸ್ಟೇಟ್ ಬಳಿ ಖೆಡ್ಡಾಕಿ ಬಿದ್ದಿದೆ ಪುಂಡಾನೆ. ಖೆಡ್ಡಾಕಿ ಬೀಳುವ ಮುನ್ನ ಸಾಕಾನೆ ಜೊತೆ ಪುಂಡಾನೆ ಫೈಟ್ ನಡೆಸಿದೆ. ಅರ್ಜುನನ ಕೊಂದ ಆನೆ ಸೆರೆಗೆ ಅಭಿಮನ್ಯು ನೇತೃತ್ವದಲ್ಲಿ ಈಗ ಕಾರ್ಯಾಚರಣೆ ಶುರುವಾಗಿದೆ. ಎರಡನೇ ದಿನದ ಕಾರ್ಯಾಚರಣೆ ಇದು. ನಮ್ಮ ಅರ್ಜುನ 8 ಬಾರಿ ಅಂಬಾರಿ ಹೊತ್ತಿದಂತಹ ಅರ್ಜುನನ ಕೊಂದಂತಹ ಆ ಪುಂಡಾನೆ ಸೆರೆಗೆ ಕಾರ್ಯಾಚರಣೆ, ಓವರಾಲ್ ಪುಂಡಾನೆಗಳನ್ನು ಸೆರೆ ಹಿಡಿಯುವಂಥ ಒಂದು ಕಾರ್ಯಾಚರಣೆ ಇದು. ಅದರಲ್ಲೂ ಈ ಸಕಲೇಶ್ಪುರ, ಆಲೂರು ಸುತ್ತಮುತ್ತ ಸಾಕಷ್ಟು ರೀತಿಯಾದಂಥ ಹಾವಳಿಯನ್ನು ಈ ಕಾಡಾನೆಗಳು ಎಬ್ಬಿಸಿವೆ. ನೋಡಿ, ಮದಗಜಗಳ ಕಾದಾಟ ಹೇಗೆ ನಡೀತಾ ಇದೆ ಅಂತ ಹೇಳಿ. ಸಾರಾ ಎಸ್ಟೇಟ್ ಬಳಿ ಈಗ ಈ ಪುಂಡಾನೆ ಖೆಡ್ಡಾಕ್ ಬಿದ್ದಿದೆ. ಸಾಕಾನೆ ಜೊತೆಗೆ ಆ ಪುಂಡಾನೆಯ ಫೈಟ್ ಹೇಗಿದೆ ನೋಡಿ. ಆಯ್ತು ಹಿಂದೆ ಬರ ನಗ ಹಿಂದೆ ಬರ, ಸ್ವಲ್ಪ ಹಿಂದೆ ಬಾರ ಮರ ನಗ. ಸರಿ ಇಲ್ಲ, ಈ ಪ್ಲೇಸ್ ಸರಿ ಇಲ್ಲ. ಸರಿ ಇಲ್ಲ, ಈ ಪ್ಲೇಸ್ ಸರಿ ಇಲ್ಲ. ಸರಿ ಇಲ್ಲ, ಈ ಪ್ಲೇಸ್ ಸರಿ ಇಲ್ಲ. ಆಯ್ತು ಹಿಂದೆ ಬರ ನಗ ಹಿಂದೆ ಬರ, ಸ್ವಲ್ಪ ಹಿಂದೆ ಬಾರ ಮರ ನಗ. ಸರಿ ಇಲ್ಲ, ಈ ಪ್ಲೇಸ್ ಸರಿ ಇಲ್ಲ. ಅದೇ ಬರ್ತಾರಲ್ಲ. ನೋಡಿ, ಪುಂಡಾನೆ ಸೇರಿ ಕಾರ್ಯಾಚರಣೆ ಹೇಗಿರುತ್ತೆ ಅಂತ. ಇದೇ ಡಿಸೆಂಬರ್ನಲ್ಲಿ ನಮ್ಮ ಅರ್ಜುನನೂ ಕೂಡ ಒಂದು ಪುಂಡಾನೆ ಕೊಂದಿತ್ತು. ಇದೇ ರೀತಿ ಕಾರ್ಯಾಚರಣೆ ನಡೀತಾ ಇತ್ತು. ಅರವಳಿಕೆ ಮದ್ದು ಅದೆಲ್ಲ ಸ್ವಲ್ಪ ಅಲ್ಲಿ ಅರಣ್ಯಾಧಿಕಾರಿಗಳು ಮತ್ತು ಅರವಳಿಕೆ ತಜ್ಞರ ಒಂದು ಬೇಜವಾಬ್ದಾರಿಯಿಂದಾಗಿ ಸಾಕಾನೆಗಳ ಮೇಲೆ ಆ ಪುಂಡಾನೆ ದಾಳಿ ಮಾಡಿತು. ನೋಡಿ, ಈಗ ದುಬಾರೆ ಮತ್ತು ಮತ್ತಿಗೋಡು ಆನೆ ಶಿಬಿರದಿಂದ ಅಭಿಮನ್ಯು ಕೂಡ ಒಂದು ರಣತಂತ್ರಗಾರ, ಇದರಲ್ಲಿ ರಣ ಬೇಟೆಗಾರ. ಅವನು ಅಷ್ಟು ಸುಲಭ ಇಲ್ಲ. ಈ ಕಾಡಾನೆಗಳನ್ನು, ಪುಂಡಾನೆಗಳನ್ನು ಸೆರೆ ಹಿಡಿಯುವಲ್ಲಿ ಆತನೇ ಈಗ ನಂಬರ್ 1. ಅರ್ಜುನನ್ ಬಿಟ್ಟರೆ ಅಭಿಮನ್ಯುನೇ ನಂಬರ್ 1 ಆಗಿದ್ದ. ಹಾಗಾಗಿ ಆತನನ್ನು ಕೂಡ ಬಳಸ್ಕೊಳ್ಳಲಾಗಿದೆ. ಅಭಿಮನ್ಯು, ಪ್ರಶಾಂತ, ಸುಗ್ರೀವ, ಅಶ್ವತ್ಥಾಮ ಮತ್ತು ಕರ್ನಾಟಕ ಭೀಮ ಅಂತೇಳಿ ಹರ್ಷ, ಮಹೇಂದ್ರ, ಧನಂಜಯ 8 ಸಾಕಾನೆಗಳು ಈಗ ಕಾರ್ಯಾಚರಣೆಗೆ ಇಳಿದಿದ್ದಾವೆ. ಬಿಕ್ಕೋಡು ಬಳಿಯ ಶಿಬಿರದಲ್ಲಿ ಅವನ ನಿನ್ನೆ ಅಲ್ಲಿ ಚಾಲನೆ ಕೊಡಲಾಗಿತ್ತು, ಅಲ್ಲಿಂದನೇ. ಬಟ್ ಈಗ ಸಾಕಷ್ಟು ರೀತಿಯಾದಂಥ ಈ ಪುಂಡಾನೆಗಳು ಹಾವಳಿಯನ್ನು ಶುರು ಮಾಡಿವೆ ಸಕಲೇಶ್ಪುರ ಆ ಭಾಗದ ಸುತ್ತಮುತ್ತ. ಯಾಕಂದರೆ ರೈತರು ಬೆಳೆದಂಥ ಬೆಳೆಗಳನ್ನು ಹಾನಿ ಮಾಡ್ತಾ ಇದ್ದಾವೆ, ಜೀವಹಾನಿ ಮಾಡ್ತಿದ್ದಾವೆ, ಕಾಫಿ ತೋಟವನ್ನು ನಾಶ ಮಾಡ್ತಿದ್ದಾವೆ. ಬಟ್ ಈಗ ಜನರ ಒಂದು ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಈ ಅರ್ಜುನ ಸಾವನ್ನಪ್ಪಿದ ಮೇಲೆ ಅರ್ಜುನನನ್ನು ಕೊಂದಂಥ ಆನೆ ಇದೆಯಲ್ವಾ, ಅದರಿಂದಲೇ ಅಂಬಾರಿ ಹೊರಿಸಿ ಅನ್ನುವಂಥ ಒಂದು ಅಭಿಯಾನ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿಬಿಟ್ಟಿದೆ. ಮತ್ತಷ್ಟು ಮಾಹಿತಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಈಗ ಪುಂಡಾನೆಗಳ ಸೆರೆ ಕಾರ್ಯಾಚರಣೆ ಬಹಳ ಭರದಿಂದ ಸಾಗ್ತಾ ಇದೆ, ನೋಡಿದ್ರೆ ಗೊತ್ತಾಗುತ್ತೆ. ಈಗ ಎಲ್ಲರೂ ಕೇಳ್ತಾ ಇದ್ದಾರೆ, ಅರ್ಜುನನ ಕೊಂದ ಪುಂಡಾನೆ ಸೆರೆ ಯಾವಾಗ ಅಂತ ಹೇಳಿ. ಈಗಾಗಲೇ ಹಾಸನ ಜಿಲ್ಲೆ ಆಲೂರು ತಾಲೂಕಿನ ನಲ್ಲೂರಿನ ಸಾರಾ ಎಸ್ಟೇಟ್ನ ಬಳಿ ಪುಂಡಾನೆಯನ್ನು ಕೂಡ ಇವತ್ತು ಮೊದಲನೇ ದಿನ ಯಶಸ್ವಿಯಾಗಿ ಹಿಡಿಯುವ ಕಾರ್ಯಾಚರಣೆಯನ್ನು ಕೂಡ ಮಾಡಿರುವಂತದ್ದು. ಸುಮಾರು 8 ಸಾಕಾನೆಗಳು ಅಭಿಮನ್ಯು ನೇತೃತ್ವದಲ್ಲಿ ಆಲೂರು ತಾಲೂಕಿನ ಸಾರಾ ಎಸ್ಟೇಟ್ ಏನಿದೆ ಅಲ್ಲಿ ಕೂಡ ಇವತ್ತು ಬೆಳಗ್ಗೆಯಿಂದ ಕಾರ್ಯಾಚರಣೆಯನ್ನು ಕೂಡ ಆರಂಭ ಮಾಡಿದ್ದು. ನಂತರದಲ್ಲಿ ಇವತ್ತು ಸಾರಾ ಎಸ್ಟೇಟ್ನ ಬಳಿ ಸುಮಾರು 1:45 ಸಂದರ್ಭದಲ್ಲಿ ಆನೆಯನ್ನು ಕೂಡ ಸೆರೆ ಹಿಡಿಯಲಾಯಿತು. ನಂತರ ಒಂದಿಷ್ಟು ಆ ಸೆರೆ ಹಿಡಿದು ಕಾರ್ಯಾಚರಣೆ ಮಾಡುವಂತಹ ಸಂದರ್ಭದಲ್ಲಿ ಏನು ಸಾಕಾನೆಗಳ ಜೊತೆ
ಲಭ್ಯವಾಗಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಅರಣ್ಯಾಧಿಕಾರಿಗಳು ಈ ಆನೆ ಏನು ಹಿಡಿದಿದ್ದಾರೆ ಆ ಆನೆಯನ್ನು ಮತ್ತಿಗೋಡು ಅರಣ್ಯ ಶಿಬಿರಕ್ಕೆ ಕೂಡ ರವಾನೆ ಮಾಡಿ ನಾಳೆ ಇಲ್ಲ ನಾಡಿದ್ದು ಮತ್ತೆ ಕಾರ್ಯಾಚರಣೆಯನ್ನು ಮಾಡುವಂತಹ ಸಾಧ್ಯತೆ ಹೆಚ್ಚಿದೆ. ಈ ಭಾಗದಲ್ಲಿ ಅರ್ಜುನ ಕೊಂದಂತಹ ಆನೆಯನ್ನು ಹಿಡಿಯಿರಿ ಅನ್ನುವ ಕೂಗು ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ಬಟ್ ಈಗ CCF ರವಿಶಂಕರ್ ಹೇಳಿರುವಂತಹ ಮಾಹಿತಿಯ ಪ್ರಕಾರ ಆ ಆನೆಯನ್ನು ಕೂಡ ಎಸ್ಲೂರು ಅರಣ್ಯ ವಲಯ ಪ್ರದೇಶದಲ್ಲಿ ಆ ಆನೆಯನ್ನು ಕೂಡ ಟ್ರ್ಯಾಕ್ ಮಾಡ್ಲಿಕ್ಕೆ ನಾವು ರೆಡಿ ಮಾಡ್ಕೊಳ್ತಾ ಇದೀವಿ. ಬಟ್ ಬಹುಬೇಗ ಆನೆಯ ಚಲನವಲನಗಳನ್ನು ಕೂಡ ಗಮನಿಸಿ ನಾವು ಆ ಆನೆಯನ್ನು ಕೂಡ ಅರ್ಜುನ ಕೊಂದಂತ ಆನೆಯನ್ನು ಕೂಡ ಹಿಡಿತೀವಿ ಅನ್ನುವ ಮಾಹಿತಿಯನ್ನು ಸದ್ಯಕ್ಕೆ ಹೇಳಿರುವಂತದ್ದು. ಒಟ್ಟಾರೆ ಇವತ್ತು ಸುಮಾರು 25ರಿಂದ 30 ವರ್ಷದ ಪುಂಡಾನೆಯನ್ನು ಕೂಡ ಈ ಭಾಗದಲ್ಲಿ ಸಾಕಷ್ಟು ಉಪಟಳವನ್ನು ಕೂಡ ನೀಡ್ತಾ ಇತ್ತು. ಹಾಗಾಗಿ ಈಗ ಸದ್ಯಕ್ಕೆ ಆನೆಯನ್ನು ಕೂಡ ಹಿಡಿದಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗಾಗಿ.